ಕಡಬ ನೂತನ ಪಟ್ಟಣ ಪಂಚಾಯತ್ನ ಚುನಾವಣೆ ಕಳೆದು ಇವತ್ತು ಚುನಾವಣೆಯ ಫಲಿತಾಂಶ ಕೂಡ ಹೊರಬಿದ್ದಿದೆ. ಕಾಂಗ್ರೆಸ್ ಪಕ್ಷಕ್ಕೆ 8 ಸದಸ್ಯರುಗಳನ್ನ ಆಯ್ಕೆ ಮಾಡಿ ಕಳಿಸಿದೆ. ಇನ್ನು 2 ಸದಸ್ಯರಿಗೆ 9 ರಿಂದ 10 ಮತಗಳ ಅಂತರದಿಂದ ಸೋಲು ಕೂಡ ಆಗಿದೆ ಮತ್ತು 3 ಕೂಡ ಸೋಲಾಗಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಟ್ಟದ್ದಕ್ಕೆ ಸಾಬೀತಾಗುವಂತಹ ಕೆಲಸವನ್ನ ಈ ಸಾರ್ವಜನಿಕ ಮತದಾರರು ಇವತ್ತು ಮಾಡಿದ್ದಾರೆ. ಅದಲ್ಲದೆ ಇವತ್ತು 13 ಜನ ಅಭ್ಯರ್ಥಿಗಳನ್ನ ಕಡಬ ಬ್ಲಾಕ್ ಕಾಂಗ್ರೆಸ್ನ ನೇತೃತ್ವದಲ್ಲಿ, ಜಿಲ್ಲಾ ಕಾಂಗ್ರೆಸ್ನ ನೇತೃತ್ವದಲ್ಲಿ ಬಹಳ ಎಲ್ಲರೂ ಒಟ್ಟಾಗಿ ಸೇರಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಅಂದಿನಿಂದ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡಿ ಗೆಲುವನ್ನ ಸಾಧಿಸಿಕೊಟ್ಟಿದ್ದಾರೆ. ಆದರೆ ಒಂದು ಮಾತನ್ನ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಿಜೆಪಿ ಪಕ್ಷದವರು ಏನೆಲ್ಲ ಆಮಿಷವನ್ನ ಹೊಂದಿದ್ರು ಕೂಡ ನಮ್ಮ ಮತದಾರರು ಅದಕ್ಕೆ ಬಗ್ಗದೆ ಆ ಮತವನ್ನ ನೀಡುವುದರ ಮೂಲಕ 8 ಸ್ಥಾನಗಳನ್ನ ಗೆಲ್ಲಿಸಿದೆ. ಅದಕ್ಕಾಗಿ ನಾನು ಎಲ್ಲ ಮತದಾರರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಗೆದ್ದಂತ ಎಲ್ಲ ಸದಸ್ಯರುಗಳನ್ನ ಕೂಡ ನಾನು ಅಭಿನಂದಿಸ್ತೇನೆ. ಅದರಲ್ಲಿ ಸ್ಪರ್ಧೆ ಮಾಡಿದಂತ 5 ಸದಸ್ಯರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ನೂತನ ಪಟ್ಟಣ ಪಂಚಾಯತಿಗೆ ಕರ್ನಾಟಕ ಸರ್ಕಾರದಿಂದ ನೇರವಾದ ಅನುದಾನವನ್ನು ತಂದು ಮಾದರಿ ಪಟ್ಟಣ ಪಂಚಾಯತ್ ಆಗಿ ರೂಪುಗೊಳ್ಳುವುದಕ್ಕೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ನಮ್ಮ ಅಭ್ಯರ್ಥಿಗಳಾಗಿದ್ದಂತಹ ಕೃಷ್ಣಪ್ಪನವರಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಭಿಲಾಷರವರಿದ್ದಾರೆ, ಪಂಚ ಗ್ಯಾರಂಟಿಯ ಅಧ್ಯಕ್ಷರಾದ ಸುಧೀರ್ ಶೆಟ್ಟಿ ಅವರಿದ್ದಾರೆ. ಎಲ್ಲ ನಮ್ಮ ಮುಖಂಡರುಗಳು ಒಟ್ಟಾಗಿ ಸೇರಿ ಕಡಬದನ್ನ ಮಾದರಿ ಪಟ್ಟಣ ಪಂಚಾಯತ್ ಆಗಿ ಮಾಡಿ ಮುಂದಿನ ಚುನಾವಣೆಯಲ್ಲಿ, ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವು ಗೆಲುವನ್ನ ಸಾಧಿಸುವುದಕ್ಕೆ ಅದಕ್ಕೆ ಬೇಕಾದ ಎಲ್ಲ ಕೆಲಸಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುಂದೆಯೂ ಕೂಡ ಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳನ್ನ ನಾವು ಇದೇ ಪಂಚ ಗ್ಯಾರಂಟಿಗಳ ಮುಖಾಂತರ ಎದುರಿಸಿ ಬರುವಂತಹ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲೂ ಕೂಡ ಜನರು ನಮಗೆ ಮತವನ್ನ ಕೊಡುವ ರೀತಿಯಲ್ಲಿ ನಾವು ಅವರನ್ನ ಒಟ್ಟುಗೂಡಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭ ಹೇಳ್ಕೊಂಡು ಈ ಒಂದು ಅವಕಾಶಕ್ಕಾಗಿ ವಂದನೆಗಳು. ನಮ್ಮ ಸೌತ್ ಕೇಂದ್ರ ಮತ್ತೆ ಉಡುಪಿ ಮತ್ತೆ ನಮ್ಮ ಮಡಿಕೇರಿಯಲ್ಲಿ ಎಲ್ಲೂ ಇಲ್ಲದಂತ ಒಂದೇ ಒಂದು ಪಟ್ಟಣ ಪಂಚಾಯತ್ ಇದ್ದಂತ ನಮ್ಮದ ಒಂದು ಇವತ್ತು ನಾವು ನಮ್ಮ ಜಿಲ್ಲೆಗಳಿಗೆ ನಾವು ಮಾರ್ಗದರ್ಶನ ಆಗಿದ್ದಾರೆ. ಏನಂದ್ರೆ ನಮ್ಮಲ್ಲಿ ಯಾವುದೇ ಬೇರೆ ಕುತಂತ್ರ ನಡೆಯೋದಿಲ್ಲ, ಅಭಿವೃದ್ಧಿಗೆ ಮಾತ್ರ ನಮ್ಮ ಸರ್ಕಾರ ಕೊಟ್ಟಂತ ಅಭಿವೃದ್ಧಿಗೆ ಮಾತ್ರ ಜನ ಸಹಾಯ ಮಾಡ್ತಾರೆ ಅಂತ ಹೇಳೋದಕ್ಕೆ ಇದು ನಿದರ್ಶನವಾಗಿದೆ. ಹಾಗಾಗಿ ನಾವು ಇದಕ್ಕೂ ಇನ್ನೊಂದು ಉದ್ದೇಶ ಅಂದ್ರೆ ನಮ್ಮ ನಾಯಕರು ಎಲ್ಲರೂ ಅನೌನ್ಸಾದಾಗಿಂದ ಜಿಲ್ಲಾ ನಾಯಕರು ನಮ್ಮ ಅದರಲ್ಲಿ ಒಟ್ಟಿಗೆ ನಮ್ಮ ಕಡಬ ನಾಯಕರು, ನಮ್ಮ ತಾಲೂಕು ನಾಯಕರು ಎಲ್ಲ ಒಟ್ಟಿಗೆ ರಾತ್ರಿಯಾಗಲೆಲ್ಲ ದುಡಿದು ಒಂದೊಂದು ಕ್ಯಾಂಡಿಡೇಟ್ ಹತ್ರನು ಕೂಡ ರಾತ್ರಿಯಲ್ಲೆಲ್ಲ ಕಾಯ್ದು ಅವರನ್ನೆಲ್ಲ ಕಾಯ್ಕೊಂಡು ಮತ್ತೆ ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ಬೇಕಂತ ಕೇಳ್ಕೊಂಡಕ್ಕೆ ಇದು ಫಲಿತಾಂಶ ಸಿಕ್ಕಿದೆ. ಇನ್ನೊಂದೊಂದು ನಮ್ಮ ಪಿ ಅವರು ಹೇಳ್ದಂಗೆ ನಾವು ಅಭಿವೃದ್ಧಿ ಮಾಡ್ತೇವೆ. ಅಭಿವೃದ್ಧಿಗೆ ಖಂಡಿತವಾಗ್ಲೂ ನಾನು ಇದು ಘಂಟಾಘೋಷವಾಗಿ ಹೇಳ್ತೇನೆ. ನಮ್ಮ ಮಾದರಿ ಏನು ನಾವು ಗೆದ್ದಿದ್ದೇವಲ್ಲ ಅದೇ ರೀತಿ ನಾವು ಈ ಪಟ್ಟಣ ಪಂಚಾಯತಿ ಮಾದರಿ ಪಟ್ಟಣ ಪಂಚಾಯತ್ ಅನುದಾನ ತಂದು ಸಿದ್ದರಾಮಯ್ಯ ಹತ್ರ ಹೋಗಿ, ನಮ್ಮ ಡಿ ಕೆ ಶಿವಕುಮಾರ್ ಹತ್ರ ಹೋಗಿ, ನಮ್ಮ ಮಿನಿಸ್ಟರ್ ಹತ್ರ ಹೋಗಿ ಅನುದಾನ ತಂದು ಮಾದರಿ ಪಟ್ಟಣ ಪಂಚಾಯತಿಯಾಗಿ ಮಾಡ್ತಾ. ಆಮೇಲೆ ನನಗೆ ಇನ್ನೊಂದು ಬೇಸರ ಅಂದ್ರೆ ನಮ್ಮ ಇನ್ನೂ ಒಂದು 2-3 ಗೆಲ್ಬೇಕಾಗಿತ್ತು. ಅವರೆಲ್ಲ ಸಣ್ಣ ಹೋಟೆಲ್ ಗೆದ್ದಿದ್ದಾರೆ. ಆದ್ರೂ ನಾವು ಜೊತೆಲಿ ಕರ್ಕೊಂಡು ಸಂಘಟನೆ ಮಾಡಿ ಎಲ್ಲಾನು ಕೂಡ ಈ ನಮ್ಮ ಜಿಲ್ಲೆಗೆ ಇದನ್ನು ಮಾದರಿಯಾಗಿ ಎಲ್ಲ ಎಲೆಕ್ಷನ್ ಅಲ್ಲಿ ಮಾದರಿಯಾಗಿ ತೋರಿಸ್ತೇವೆ ಅಂತ ಹೇಳ್ತೇನೆ. ಎಲ್ಲ ನಮ್ಮ ವಿಜೇತ ಅಭ್ಯರ್ಥಿಗಳು ಮತ್ತೆ ಸ್ಪರ್ಧಿಸಿದ ಅಭ್ಯರ್ಥಿಗಳಿಗೆ ನಾನು ಕಡಬ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕಡಬ ತಾಲೂಕಿಗೆ ಒಂದು ಸುವರ್ಣ ದಿನ ಅಂತಲೇ ಹೇಳ್ಬಹುದು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರುವಾಗ ಕಡಬ ಪಟ್ಟಣ ಪಂಚಾಯತ್ ಚುನಾವಣೆ ಇಡೀ ರಾಜ್ಯಕ್ಕೆ ಒಂದು ಪ್ರತಿಷ್ಠಿತ ಕಣವಾಗಿತ್ತು. ಇಲ್ಲಿ ಅನೇಕ ನಮ್ಮ ರಾಜ್ಯದ ನಾಯಕರುಗಳು ಬಂದು ಇಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಉರಿದುಂಬಿಸಿ ಇವತ್ತು ಆ ಒಂದು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಕೊಟ್ಟಿದ್ದೇವೆ. ಗ್ಯಾರಂಟಿ ಅನುಷ್ಠಾನ ಏನಿದೆ ಆ ಗ್ಯಾರಂಟಿ ಯೋಜನೆಯನ್ನ ಮನೆ ಮನೆಗೆ ತಲುಪಿಸಿ ಇವತ್ತು ಅದು ಜನಸಾಮಾನ್ಯರಿಗೆ ತಲುಪಿದೆ. ಬಿಜೆಪಿಗೆ ಸ್ಪಷ್ಟ ಸಂದೇಶವನ್ನು ಕೂಡ ನೀಡಿದೆ. ಏನು ಈ ಗ್ಯಾರಂಟಿ ಅನುಷ್ಠಾನವನ್ನು ದೂರ್ತಾ ಇದ್ರ ಅದು ಇವತ್ತು ಅವರಿಗೆ ಮುಖಕ್ಕೆ ಮಣ್ಣೆರಚಿದ ಪರಿಸ್ಥಿತಿಯಲ್ಲಾಗಿದ್ದಾರೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಕಡಬದಲ್ಲಿ ನಡೆಯುವಂತಹ ಎಲ್ಲ ಚುನಾವಣೆಗಳಲ್ಲೂ ಇಡೀ ರಾಜ್ಯದಲ್ಲಿ ಕೂಡ ನಡೆಯುವಂತಹ ಚುನಾವಣೆಗಳಲ್ಲಿ ಜನರು ಕಾಂಗ್ರೆಸ್ಸಿಗೆ ಬೆಂಬಲವಾಗಿ ನಿಂತು ಗೆದ್ದು ಅಧಿಕಾರವನ್ನು ನೀಡ್ತಾರೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನೀಡ್ತಾ ಕಡಬ ಪಟ್ಟಣ ಪಂಚಾಯತಿನ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೇವೋ ಆ ಭರವಸೆಯನ್ನು 100ಕ್ಕೆ 100 ಈಡೇರಿಸುವ ಶತ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇವತ್ತು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದು ದೊಡ್ಡ
ಶಕ್ತಿ ಇರುವಂತಹ ಬಂಡೆ ಅಂತಿರುವಂತಹ ಒಂದು ಸರ್ಕಾರ ಇದೆ. ಈ ಸರ್ಕಾರದಿಂದ ಅನುದಾನಗಳನ್ನು ತಂದು ಈ ಒಂದು ಪಟ್ಟಣ ಪಂಚಾಯತ್ ಅನ್ನು ಅಭಿವೃದ್ಧಿಪಡಿಸುವ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಮತದಾರರಿಗೆ ನಾನು ಕಡಬ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ತುಂಬಾ ಹೃದಯ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇವತ್ತು ಕಡಬ ಪಟ್ಟಣ ಪಂಚಾಯತ್ನ ಪ್ರಥಮ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸುಮಾರು 5 ಅಭ್ಯರ್ಥಿಗಳು ಗೆದ್ದುಕೊಂಡಿದ್ದಾರೆ. ನಿರಂತರವಾಗಿ 25 ವರ್ಷದಿಂದ ಕಾಂಗ್ರೆಸ್ ಈ ಭಾಗದಲ್ಲಿ ಆಡಳಿತ ಮಾಡಿದೆ. ಮತ್ತೆ ಕಾಂಗ್ರೆಸ್ ಇವತ್ತು ಆಡಳಿತಕ್ಕೆ ಬಂದಿದೆ. ಕಾಂಗ್ರೆಸ್ ರಾಜ್ಯ ಸರ್ಕಾರವನ್ನು ಬಳಸಿಕೊಂಡು ಒಂದಷ್ಟು ಹೆಂಡ ದುಡ್ಡನ್ನು ಹಂಚಿರತಕ್ಕಂತ ಫಲ ಮತ್ತೆ ಕಾಂಗ್ರೆಸ್ನ ಕೈಗೆ ಕಡಬ ಪಟ್ಟಣ ಪಂಚಾಯತ್ ಹೋಗಿದೆ. ಕಳೆದ 25 ವರ್ಷದಲ್ಲಿ ಕಾಂಗ್ರೆಸ್ ಈ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೇ ಇದ್ರು. ಬೇರೆ ಬೇರೆ ಆಮಿಷಗಳಿಗೆ ಬಲಿಯಾಗಿ ಮತದಾರರು ಇವತ್ತು ಕಾಂಗ್ರೆಸ್ನ ಪರವಾಗಿ ನಿಂತಿದ್ದಾರೆ. ಬಿಜೆಪಿಯ ಅಭಿವೃದ್ಧಿಯನ್ನು ಜನ ಗಮನದಲ್ಲಿ ಇಟ್ಟುಕೊಳ್ಳದಿರುವಂತದ್ದು ನೋವಿನ ಸಂಗತಿ. ಭಾರತೀಯ ಜನತಾ ಪಾರ್ಟಿ 5 ಗೆದ್ದಿರತಕ್ಕಂತ ಅಭ್ಯರ್ಥಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕೃಷ್ಣ ಶೆಟ್ಟಿ, ಕಡಬ. ಕನ್ನಡ ಜಿಲ್ಲೆಯ ಮೊಟ್ಟ ಮೊದಲಿಗೆ ಕಡಬ ಪಟ್ಟಣ ಪಂಚಾಯಿತಿಯ ಚುನಾವಣೆ ನಡೆಯಿತು. ಈ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಮೊಟ್ಟ ಮೊದಲಿಗೆ ನಮ್ಮ ಎಲ್ಲ ಮತದಾರ ಬಂದವರಿಗೆ ನಾನು ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಇರ್ಬೋದು, ಕೃಷ್ಣಪ್ಪ ಸರ್ ಇರ್ಬೋದು, ಪಿ ವರ್ಗೀಸ್ ಇರ್ಬೋದು, ಎಲ್ಲ ನಮ್ಮ ನಾಯಕರುಗಳು ಜಿಲ್ಲಾಧ್ಯಕ್ಷರ ಮತ್ತು ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ಒಗ್ಗೂಡಿ ಅದು ಅಭ್ಯರ್ಥಿಯನ್ನು ಕಣಕ್ಕಿಳಿಸುವುದಿರುವುದು ವಿಜಯಶಾಲಿ ಆಗುವ ತನಕ ಬೂತ್ ಮಟ್ಟದಿಂದ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತಯಾಚನೆ ಮಾಡಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ DK ಅವರ ನೇತೃತ್ವದ ಸರ್ಕಾರ ನೀಡಿದಂತ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಮನೆ ಮನೆಗೆ ಹೋಗಿ ನಾವು ಸುಮಾರು 13 ಬೂತ್ ಅಲ್ಲಿ ಕೂಡ ಮನೆ ಮನೆ ಭೇಟಿ ಕೊಡುವ 60% ಮನೆ ಭೇಟಿ ನೀಡಿದೆ. ನಾನು ಎಲ್ಲಾ ಮನೆಯಲ್ಲಿ ಕೂಡ 99% ಅಷ್ಟು ರೀಚ್ ಆದಂತಹ ಪಂಚ ಗ್ಯಾರಂಟಿ ಯೋಜನೆ ಎಲ್ಲಾ ಮನೆಯಲ್ಲಿ ಕೂಡ ಒಂದು ಪೂರಕವಾದ ವಾತಾವರಣ ಇದ್ದು ಎಲ್ಲಾ ಮಹಿಳೆಯರು, ಎಲ್ಲರೂ ಪುರುಷರು ಎಲ್ಲರೂ ಸೇರಿ ನಮ್ಮ 13 ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಸೂಚನೆ ಮಾಡಿದ್ರು. ಅದರಲ್ಲಿ ಇವತ್ತು 8 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದೆ. ಅದೇ ರೀತಿ 5 ಜನ ಅಲ್ಪ ಮತದಿಂದ ಸೋಲನ್ನು ಅನುಭವಿಸಿದ್ದಾರೆ. ಆದ್ರೂ ನಮಗೆ 13 ಜನ ಕೂಡ ಜಯಶಾಲಿ ಹಾಕಿದ್ದಾರೆ. ಯಾಕೆಂತ ಹೇಳಿದ್ರೆ ಹೆಚ್ಚಿನ ಮತಗಳನ್ನು ಪಡೆದಿದ್ದಾರೆ. ಬಿಜೆಪಿ ಭದ್ರಕೋಟೆಯಲ್ಲಿ ಇರತಕ್ಕಂತ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಮತವನ್ನು ಪಡೆದಿದ್ದಾರೆ. ಅದು ಕಾರಣ ಪಂಚ ಗ್ಯಾರಂಟಿ ಯೋಜನೆ. ಆದ್ದರಿಂದ ಈ ಪಂಚ ಗ್ಯಾರಂಟಿ ಯೋಜನೆ ಮನೆ ಮನೆ ಮುಟ್ಟಿದೆ ಅಂತ ಇಡೀ ರಾಜ್ಯದಲ್ಲಿ ಇದೊಂದು ಚುನಾವಣೆ ನಿದರ್ಶನ ಆಗಿದೆ. ಏನು ಸರ್ಕಾರ ನೀಡಿದ ಯೋಜನೆ ಜನಗಳಿಗೆ ತಲುಪಿದೆ, ಜನಗಳ ಆಶೀರ್ವಾದ ಇದೆ ಅನ್ನತಕ್ಕಂಥದ್ದು ನಮ್ಮ ಕಡಬ ಪಟ್ಟಣ ಪಂಚಾಯತ್ ಮುಖಾಂತರ ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಇವತ್ತು ನಾವು ಒಂದು ಶುಭ ಸಂದೇಶವನ್ನು ಕೊಡುವಂತಹ ಒಂದು ಕೆಲಸ ಕಾರ್ಯವಾಗಿದೆ. ಈ ಒಂದು ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಕಾರ್ಯಾಧ್ಯಕ್ಷರು ಮಂಜುನಾಥ ಭಂಡಾರಿ ಅವರು, ಹರೀಶ್ ಕುಮಾರ್ ಅವರು, ನಮ್ಮ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡಾ ಅವರು 2-3 ಸಾರಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಮ್ಮ ಎಲ್ಲ ಕಾರ್ಯಕರ್ತರು ಹುರಿದುಂಬಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಉಸ್ತುವಾರಿ ಹೊತ್ತಿರತಕ್ಕಂಥ MS ಮೊಹಮ್ಮದ್ ಮತ್ತು ಸುಹಾಸ್ ಶೆಟ್ಟಿ ಮತ್ತು ಎಲ್ಲ ಅವರ ತಂಡದವರಿಗೆ, ಎಲ್ಲ ನಮ್ಮ ರಾಜ್ಯ, ನಮ್ಮ ಜಿಲ್ಲಾ ನಾಯಕರುಗಳು, ವಿಶೇಷವಾಗಿ ಕಡಬ ಬ್ಲಾಕ್ ಕಾಂಗ್ರೆಸ್ ಎಲ್ಲ ನಾಯಕರುಗಳು, ಅದೇ ರೀತಿ ನಮಗೆ ವಿಶೇಷ ನಮ್ಮ ಬೆನ್ನೆಲುಬಾಗಿರತಕ್ಕಂತ ನಮ್ಮ ಬೂತಿನ ಎಲ್ಲ ಅಧ್ಯಕ್ಷರು ಇರ್ಬೋದು, ಸದಸ್ಯರು ಇರ್ಬೋದು, ಮಹಿಳೆಯರು ಇರ್ಬೋದು, ಎಲ್ಲ ಮಹಿಳಾ ಕಾಂಗ್ರೆಸ್ ಎಲ್ಲರಿಗೂ ಕೂಡ ನಾನು ಪಂಚ ಗ್ಯಾರಂಟಿ ಯೋಜನೆಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ನಮಗೆ ಉಸ್ತುವಾರಿ ಸಚಿವರು ನಮ್ಮ ಕಡಬಕ್ಕೆ ಬಂದು ವಿಶೇಷವಾದ ಒಂದು ಪ್ಯಾಕೇಜ್ ಅನ್ನು ಕೂಡ ಕೃಷ್ಣಪ್ಪ ಸರ್ ನೇತೃತ್ವದಲ್ಲಿ ನಮಗೆ ಈ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಪ್ಯಾಕೇಜ್ ನೀಡ್ತಾರೆ. ಸರ್ಕಾರದಲ್ಲಿ ಈ ಒಂದು ಯೋಜನೆಗೆ, ಈ ಕಡಬ ಸಮಗ್ರ ಅಭಿವೃದ್ಧಿಗೆ ನಾವು ವಿಶೇಷವಾದ ಪ್ಯಾಕೇಜ್ ನೀಡ್ತೇವೆ ಅಂತ ಭರವಸೆ ನೀಡಿದ್ದಾರೆ. ನಾವೆಲ್ಲರೂ ನಾಯಕರು ಕೃಷ್ಣಪ್ಪನವರ ಜೊತೆ ಹೋಗಿ ಆ ವಿಶೇಷ ಪ್ಯಾಕೇಜ್ ಅನ್ನು ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಹೇಳಿ ಈ ಸಮಗ್ರ ಕಡಬ ಪಟ್ಟಣ ಪಂಚಾಯತಿ ಮೂಲಭೂತ ಸ್ಪಂದಿಸ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳಿ ಅವಕಾಶ ಹೊಂದಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.